ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ವೀಕ್ಷಕರೇ, ನಾನೀಗ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗುವಂಥ ದಾರಿಯಲ್ಲಿ ನಿಧಿಗೆ ಅಂತ ಗ್ರಾಮ ಇದೆ ವೀಕ್ಷಕರೇ. ನಿಧಿಗೆ ಗ್ರಾಮದ ದೊಡ್ಡ ಕೆರೆ ಇದು. ಶಿವಮೊಗ್ಗ ಭದ್ರಾವತಿಗೆ ಹೋಗ್ಬೇಕಾದ್ರೆ ಹೈವೇ ರೋಡಲ್ಲಿ ಸಿಗುತ್ತೆ ವೀಕ್ಷಕರೇ. ತುಂಬ ವಿಶಾಲವಾಗಿದೆ ವೀಕ್ಷಕರೇ. ನೋಡಿ, ಈ ಕೆರೆನ ಕ್ಲೀನಾಗಿ ಶುದ್ಧೀಕರಣ ಮಾಡಿ ಇದನ್ನು ಕ್ಲೀನಾಗಿ ಒತ್ತುವರಿಯಲ್ಲಿ ತೆರವುಗೊಳಿಸಿ ಕ್ಲೀನಾಗಿ ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ತುಂಬ ದೊಡ್ಡ ಜಾಗ ಇದು, ತುಂಬ ದೊಡ್ಡ ಕೆರೆ ಕಾಣ್ತಾ ಇದೆಯಲ್ಲ. ನೀರು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಬೋಟಿಂಗ್ ಎಲ್ಲ ಮಾಡ್ತಾರೆ. ಈಗಲೂ ಬೋಟಿಂಗ್ ಇದೆ. ಇವತ್ತು ರಜಾ ಇದೆ ಅನಿಸುತ್ತೆ, ಇವತ್ತು ಬೋಟಿಂಗ್ ಬಂದ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಶಿವಮೊಗ್ಗದಿಂದ ಭದ್ರಾವತಿ, ಕಡೂರು, ತರಕಳಿ, ತರೀಕೆರೆ, ಬೆಂಗಳೂರು ಎಲ್ಲೇ ಹೋಗಬೇಕಾದ್ರೂ ಈ ಮಾರ್ಗವಾಗಿ ಹೋಗಬೇಕಾಗತ್ತೆ. ಈ ಕಡೆ ಬಂದಾಗ ದಯಮಾಡಿ ನಿಲ್ಲಿಸ್ಬಿಟ್ಟು ಈ ಸುಂದರವಾದ ಈ ಕೆರೆನ ನೋಡಿ. ತುಂಬ ಕೆರೆಗಳನ್ನ ಮುಚ್ಚಾಕ್ಬಿಟ್ಟಾರೆ. ಈ ಕೆರೆಯನ್ನು ಮುಚ್ಚಾಕ್ಲಿಕ್ಕೆ ಇಲ್ಲಿನ ಗ್ರಾಮಸ್ಥರುಗಳು ಬಿಟ್ಟಿಲ್ಲ. ನೋಡಿ, ಇಲ್ಲಿ ಸುಂದರವಾಗಿ ಎಲ್ಲ ಹೂಗಳಿದೆ. ಕೆರೆಗಳ ನೋಡಿ, ಕಮಲದ ಹೂಗಳಾಡಿದ್ದಾವೆ ನೋಡಿ. ಇದೆಲ್ಲ ಕಮಲದ ಹೂಗಳು ಕಾಣ್ತಾ ಇದ್ದಲ್ಲ ವೀಕ್ಷಕರೇ. ನೋಡಿ, ಇದು ಹೈವೇ ರೋಡಿಗೆ ಇದೆ ವೀಕ್ಷಕರೇ. ನೋಡಿ, ಇದೇ ಹೈವೇ ರಸ್ತೆ ಇದು. ಈ ಕಡೆ ಸ್ಟ್ರೈಟ್ ಹೋದರೆ ಬ್ಯಾಂಗ್ಳೂರಿಗೆ ಹೋಗ್ತೀರಾ. ನೋಡಿ, KSRTC ಬಸ್ ಬರ್ತಾ ಇದೆ. ವೀಕ್ಷಕರೇ, ಈಗ ಅದು ಶಿವಮೊಗ್ಗ ಕಡೆ ಹೋಗ್ತಾ ಇದೆ. ಆ ಕಡೆ ಪಕ್ಕದ ಹೆಸರು ನೀವು ಭದ್ರಾವತಿ ಕಡೆ ಹೋಗ್ತೀರಾ. ಎದುರುಗಡೆ ಆಚೆ ಕಡೆ ತೋಟಗಳಿದ್ದಾವೆ. ತುಂಬ ಸುಂದರವಾದಂಥ ಸ್ಥಳ ಇದೆ. ರಜೆ ಇದ್ದಾಗ, ಭಾನುವಾರ ಶನಿವಾರ ಅಥವಾ ಗೌರ್ಮೆಂಟ್ ಹಾಲಿಡೇಗಳಿದ್ದಾಗ, ಸ್ಕೂಲ್ಗಳು ರಜೆ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಬಂದರೆ ಇಲ್ಲಿ ಚೆನ್ನಾಗಿ ತಿರುಗಾಡ್ಕೊಂಡು ಅಕ್ಕಪಕ್ಕ ಮುಂದೆ ಹೋದರೆ ಹೋಟ್ಲುಗಳಿದೆ, ಎಲ್ಲ ಊಟ ಮಾಡ್ಕೊಂಡು ಒಂದಿನ ಚೆನ್ನಾಗಿ ಕಳಿಬೋದು. ಯಾವುದೇ ಖರ್ಚಿಲ್ಲದೆ ಒಂದಿನ ಕಳೆಯುವಂಥ ಸುಂದರವಾದ ಈ ಕೆರೆ ನಿಧಿಗೆ ಕೆರೆ ವೀಕ್ಷಕರೇ. ತೋರಿಸಿದ್ದೀನಿ. ಫ್ರೀ ಆದಾಗ ಬಂದು ಈ ಕೆರೆನ ನೋಡಿ ಸ್ವಲ್ಪ ಆಟ ಆಡ್ಕೊಂಡು ಹೋಗಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.